ಗಂಡು ಮೆಟ್ಟಿದ ನೆಲ. ಅದು ಯಾವುದೋ ಕನಸು ಕಟ್ಕೊಂಡು ಯಾರೋ ಮಾಡ್ತಿದ್ರು ಅಂಥೇಳಿ ನಾನು ಹೀರೋ ಆಗ್ತೀನಿ ಅಂಥೇಳಿ ಪಾಪ ಊರು ಬಿಟ್ಟು ಬಂದು ಹುಡುಗ. ಕನಸು ಮಾತ್ರ ದೊಡ್ಡದಿತ್ತು. ಈಗ ಇನ್ನೂ ಒಂದು 6 ಮೂವಿಗಳಿಗೆ ಸೈನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. 7 ವರ್ಷ ಲವ್ ಮಾಡಿದಾಳಂತ ಹುಡುಗಿ. ವಯಸ್ಸಲ್ಲಿ ತುಂಬಾನೇ ಅಂದರೆ ಸಿನಿಮಾಗಳು ನೋಡೋ ಹುಚ್ಚು ಸಿಕ್ಕಾಪಟ್ಟೆ ಇತ್ತು. 100 ರೂಪಾಯಿ ನಾನು ಫಸ್ಟ್ ಪೇಮೆಂಟೇ 100 ರೂಪಾಯಿ. ಏನು ಗೊತ್ತಿರಲಿಲ್ಲ ಅದು ಹೆಂಗೆ ಮಾಡಬೇಕು ಏನು. ನನ್ನೂ ಒಂಥರ ನಮ್ಮಪ್ಪ ಈ ಥರ ನೋಡಬೇಕಲ್ಲ ಅಂತ ನಮ್ಮ ತಂದೆನೇ ನಂಬಲಿಲ್ಲ. ನಿನ್ನ ದಾರಿ ನಿನ್ನ ಗುರಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಏನಾದರೂ ಒಂದು ಆಗ್ತೀಯ ಅಂದರೆ ನಮ್ಮ ತಾತ ಅಂತೂ ಸಿಕ್ಕಾಪಟ್ಟೆ ಬೈದಾಕ್ಬಿಡೋರು. ಟಿ ವಿ ನೋಡೋಕ್ಕೆ ಬಿಡ್ತಿರ್ಲಿಲ್ಲ. ಅಂದರೆ ಮಗ ಹಾಳಾಗ್ಬಿಟ್ರೆ ಕಷ್ಟ ಮತ್ತು ಏನಕ್ಕೆ ಇನ್ನೂ ಏನು ಕ್ಯಾಸೆಟ್ ಬರ್ತಾ ಇತ್ತಲ್ಲ ಅವಾಗ ಶೋಸ್ ಮಾಡಿದ್ವಿ, ಆರ್ಕೆಸ್ಟ್ರಾ ಮಾಡಿದ್ದೀನಿ. ಮತ್ತು ಚೆನ್ನೈ ಹೈದರಾಬಾದು ಅಲ್ಲೆಲ್ಲ ಹೋಗ್ಬಿಟ್ಟು ತನ್ನ ಊರಿಗೆ ವಾಪಸ್ ಹೋಗ್ಬಿಟ್ರು. ಅದು ಆಗಲಿಲ್ಲ, ಪರಿಸ್ಥಿತಿ ಬೇರೆ ಹೀಗಾಯಿತು. ಇದ್ದು ಮನೆನೂ ಮಾರಿದ್ವಿ ತಾಯಿನ ಉಳಿಸ್ಕೊಬೇಕಂತ, ಬಟ್ ಆಗಲಿಲ್ಲ. ಏನು ಮಾಡ್ತಿದ್ಯಾ ಅಂತ ಕೇಳಿದ್ರು. ಹೀರೋ ಆಗಿ ಮಾಡ್ತಾಯಿದ್ರು. ಆ ಸಿನಿಮಾದಲ್ಲಿ ಫಸ್ಟ್ ನಾನು ಕ್ಲಾಬ್ ಬಾಯ್ಗೆ ಸೇರಿಸಿದ್ರು ನಮ್ಮನ್ನು. ಇಲ್ಲಿ ತುಂಬ ಅಡಚಣೆಗಳು ಬರುತ್ತೆ, ಎದುರುಗಡೆ ಯಾವ ರೀತಿ ಜನಗಳು ಬರ್ತಾರೋ ಗೊತ್ತಾಗಲ್ಲ. ಅದು ಬೇರೆ ಸಾಯಿ ಕುಮಾರ್ ಸರ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅವಾಗೆಲ್ಲ ಅಂತ ಇನ್ನು ಒಳ್ಳೇದಾಗುತ್ತೆ, ತಲೆಗೆಡ್ಸ್ಕೋಬೇಡ, ಚೆನ್ನಾಗಿ ಮಾಡ್ಕೊಂಡು ಹೋಗು, ಡೋಂಟ್ ವರಿ, ಕೆಟ್ಟವ್ರ ಜೊತೆ ಸೇರಬೇಡ, ಒಳ್ಳೇದಾಗತ್ತೆ ಹೋಗು ಅಂತ ಯಾರೂ ಗೊತ್ತಿಲ್ಲ ನನಗೆ. ನಮ್ಮ ಅಪ್ಪನಿಗೆ ನಂಬಿಕೆನೂ ಇರಲಿಲ್ಲ. ನಾನು ಬಂದು ಹೀರೋ ಆಗಿ ಇಷ್ಟು ಸಿನಿಮಾ ಮಾಡ್ತೀನಿ ಅನ್ನೋದು ಗೊತ್ತೂ ಇರಲಿಲ್ಲ. ಹಠ ಮಾಡಿ ಬಂದ್ಬಿಟ್ಟೆ. ಪ್ರಿಯ ನೋಡುಗ ವೀಕ್ಷಕರೇ, ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ನಮ್ಮ ಮುಂದೆ ಇದ್ದಾರೆ. ಕ್ಲಾಬ್ ಬಾಯ್ ಆಗಿ ತನ್ನ ಜೀವನವನ್ನು ಸ್ಟಾರ್ಟ್ ಮಾಡಿದರು. ಗಂಡು ಮೆಟ್ಟಿದ ನೆಲ, ಬೆಳಗಾವಿ ಜಿಲ್ಲೆಯ ಹುಡುಗ. ಅದು ಯಾವುದೋ ಕನಸು ಕಟ್ಕೊಂಡು ಯಾರೋ ಮಾಡ್ತಿದ್ರು ಅಂಥೇಳಿ ನಾನು ಹೀರೋ ಆಗ್ತೀನಿ ಅಂಥೇಳಿ ಪಾಪ ಊರು ಬಿಟ್ಟು ಬಂದು ಹುಡುಗ. ಆಸ್ತಿ ಇಲ್ಲ, ದುಡ್ಡಿಲ್ಲ, ಏನೂ ಇಲ್ಲ, ಕನಸು ಮಾತ್ರ ದೊಡ್ಡದಿತ್ತು. ಬೆಂಗಳೂರಿಗೆ ಹಾಗೆ ಬಸ್ ಹತ್ಕೊಂಡು ಬಂದು ಕಷ್ಟಪಟ್ಟು ಇವತ್ತು ಲಕ್ಕಿ ರಾಮ್ ಹೀರೋ ಆಗಿ 6 ಮೂವಿಗಳನ್ನು ಮಾಡಿದ್ದಾರೆ. ಈಗ ಇನ್ನೂ ಒಂದು 6 ಮೂವಿಗಳಿಗೆ ಸೈನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕತೆಗಳ ಡಿಸ್ಕಷನ್ನು ಅದು ಇದು ಅಂತ ಹೇಳ್ತಾ ಇದ್ರು. ಸೊ ಅವ್ರ ಸ್ಟೋರಿ, ಅವ್ರ ಸ್ಟ್ರಗಲ್ನ ಕೇಳ್ತಾ ಇದ್ರೆ ನನಗೇನೆ ಕಣ್ಣಲ್ಲಿ ನೀರು ಬಂತು. ಅದು ಯಾರ್ದು ಜೀವನದಲ್ಲಿ ಈ ಥರಗಳ ಘಟನೆಗಳು ಆಗ್ತವಂತ ನಾವು ಅನ್ಕೊಳ್ಳೋದು ಇಲ್ಲ. 7 ವರ್ಷ ಲವ್ ಮಾಡಿದಾಳಂತ ಹುಡುಗಿ ಕೈ ಕೊಟ್ಟು ಹೋಗ್ಬಿಟ್ಟಾರೆ. ಏನ್ರಿ ಇದು ಜೀವನ? ನೀನು ಹೀರೋ ಆಗಲಿಲ್ಲ, ಅದಾಗಲಿಲ್ಲ, ದುಡ್ಡಿಲ್ಲ, ನಿನ್ನ ಹತ್ರ ಆಸ್ತಿ ಇಲ್ಲ, ಅದು ಇಲ್ಲ, ಏನು ಕತೆ ಇಲ್ಲ ಅಂಥೇಳಿ ಲವ್ ಮಾಡಿದ ಹುಡುಗಿ 7 ವರ್ಷ ಕೈ ಕೊಟ್ಟು ಹೋದ್ಲು. ಆ ಜಿದ್ದು, ಆ ಹಠ, ತನ್ನ ಊರಿಗೆ ತಾನು 6 ವರ್ಷದಿಂದ ನಾನು ಹೀರೋ ಆಗೋವರೆಗೂ ನಾನು ಊರಿಗೆ ಹೋಗಲ್ಲ ಅಂಥೇಳಿ ತಾನು ಇಲ್ಲೇ ಇದ್ದು ಹಠವನ್ನು ಸಾಧಿಸಿ ಮೂವಿಗಳನ್ನು ಮಾಡಿ ಹೀರೋ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಇನ್ನು ಮುಂದೆ ಡೈರೆಕ್ಷನ್ ಮತ್ತು ನಾನು ಮಾತಾಡ್ತಿರುವಾಗ ಸರ್ ನಾನೇ ಡೈರೆಕ್ಟರ್ ಆಗಿ ನಾನೇ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮೂವಿ ಹೇಳ್ತಾ ಇದ್ರು. ಸ್ಟೋರಿ ಅದ್ಭುತವಾಗಿತ್ತು. ಸೊ ನೋಡುಗ ವೀಕ್ಷಕರೇ, ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅದನ್ನು ಮಾಡೋದನ್ನು ಮರಿಬೇಡಿ. ಸಾರ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಇಂಟ್ರೊಡಕ್ಷನ್ ನಿಮ್ಮ ಬಾಯಿಂದಾನೇ ಬಂದ್ಬಿಡಿ. ನೀವೇ ಇಷ್ಟು ಚೆನ್ನಾಗಿ ಉದ್ದಾಗಿ ಹೇಳಿದ್ರಿ. ನನ್ನ ಹೆಸರು ಲಕ್ಕಿ ರಾಮ್ ಅಂತ. ಬಂದಿದ್ದು ಘಟಪ್ರಭಾ ಅನ್ನೋ ಊರು. ಅಂದರೆ ಹುಟ್ಟಿದ್ದು ಬೆಂಡವಾಡ ಗ್ರಾಮ, ಅದು ನನ್ನ ತಂದೆ ಊರು. ತಾಯಿ ಊರು ಬಂದು ಘಟಪ್ರಭಾ. ಸೊ ಎಜುಕೇಷನ್ ಎಲ್ಲ ಬೆಂಡವಾಡದಲ್ಲೂ ಮುಗಿಸ್ಕೊಂಡು ಆಮೇಲೆ ಬಂದಿರೋದೇ ಘಟಪ್ರಭಾ. ಅಂದರೆ ಎಜುಕೇಷನ್ ಸೆಕೆಂಡ್ PUC ವರೆಗೂ ಓದಿದ್ದೀನಿ ಸರ್. ಅಲ್ಲಿವರೆಗೂ ಅಷ್ಟೇ ನಮ್ಗಾಗಿರೋದು. ಅಂದರೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಚೆನ್ನಾಗಿ ಓದೋ ಹುಡುಗನೇ ನಾನು, ತುಂಬ ಏನಿಲ್ಲ. ಬಟ್ ಕೀಟ್ಲೆ ಎಲ್ಲ ಚಿಕ್ಕ ವಯಸ್ಸೆಲ್ಲ ಇತ್ತು. ಬಟ್ ನನ್ನ PUC ಇರಬೇಕಾದ್ರೆ ನಮ್ಮಮ್ಮ ಎಕ್ಸ್ಪೈರ್ ಆದರು. ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆ. ಸೊ ಅವಾಗ ನನಗೆ ತಲೆನೂ ಓಡಲಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಮುಂದೆ ಕಲಿಯೋಕ್ಕೆ ಮನಸ್ಸಿದ್ರು ಕೂಡ ಆಗಲಿಲ್ಲ. ಯಾಕೆ ನಾನು ತುಂಬ ತಾಯಿಗೆ ತುಂಬ ಅಟ್ಯಾಚ್ಮೆಂಟ್ ಹುಡುಗ. ಎಷ್ಟು ಜನ ನೀವು ಅಣ್ಣ ತಮ್ಮಂದ್ರು? ನಾವು 3 ಜನ ಸರ್. ನಾನೇ ಕೊನೆಯವನು. ಒಬ್ಬ ಸಂತೋಷ್ ಅಂತ, ಒಬ್ಬ ಸಂಗಮೇಶ್ ಅಂತ, ನಾನೊಬ್ಬ ಲಕ್ಷ್ಮಣ್, ಅದೇ ಲಕ್ಕಿ ರಾಮ್ ಅಂತ. ಓಕೆ ಲಕ್ಷ್ಮಣ್ ರಾಮ್, ಅದು ಲಕ್ಕಿ ರಾಮ್. ಅಮ್ಮ ರಾಮ್ ಅಂತ ಕರಿತಿದ್ರು, ಅಪ್ಪ ಲಕ್ಷ್ಮಣ್ ಅಂತ ಕರಿತಿದ್ರಲ್ಲ. ಸೊ ಹಿಂಗಾಗಿ 2 ಮಿಕ್ಸ್ ಮಾಡ್ಕೊಂಡು ನಾನು ಲಕ್ಕಿ ರಾಮ್ ಅಂತ ಮಾಡಿಟ್ಟಿದ್ದೀನಿ. ಥಿಯೇಟ್ರಿಗೆ ಮತ್ತು ಸಿನಿಮಾಗೆ ಅದೇ ಇಂಟ್ರೊಡಕ್ಷನ್ ಲಕ್ಕಿ ರಾಮ್ ಅಂತಾನೆ ಇರೋದು. ಓಕೆ.
ಹಾಂ, ಹೇಳ್ತಾ ಇದ್ರಿ. ಓಕೆ. ಅದೇ ಸರ್, ಅಲ್ಲಿಂದ ಜರ್ನಿ ಹೇಳಬೇಕು ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಅಂದ್ರೆ ಸಿನಿಮಾಗಳು ನೋಡೋ ಹುಚ್ಚು ಸಿಕ್ಕಾಪಟ್ಟೆ ಇತ್ತು ಆ ವಯಸ್ಸಿಂದನೂ. ಬಟ್ ನಮ್ಗೇನು ಗೊತ್ತಿರ್ಲಿಲ್ಲ ಅದು ಹೆಂಗ್ ಮಾಡ್ಬೇಕು ಏನು, ಬಟ್ ನೋಡೋ ಹುಚ್ಚಂದ ಚೆನ್ನಾಗಿತ್ತು. ನನಗೆ ಶಿವಣ್ಣ ಅಂದ್ರೆ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದನು. ನಮ್ಮ ತಂದೆ ಎಲ್ಲ ಸಿನಿಮಾ ನೋಡ್ತಿರ್ಬೇಕಾದ್ರೆ ಅಣ್ಣವ್ರದೆಲ್ಲ ಸಿನಿಮಾಗಳಲ್ಲಿ ನೋಡ್ತಿದ್ರಲ್ಲ, ಸೊ ನಗೋರು ಅಣ್ಣವ್ರ ಆಕ್ಟಿಂಗ್ ನೋಡಿ, ಅವರ ಕಾಮಿಡಿ ಸ್ಕಿಲ್ಸ್ ನೋಡಿ ಎಲ್ಲ ನಗೋರು. ನಾನು ನಮ್ಮ ತಂದೆ ನೋಡ್ತಾ ಇದ್ದೆ, ನನ್ನೂ ಒಂಥರ ನಮ್ಮಪ್ಪ ಈ ತರ ನೋಡ್ಬೇಕಲ್ಲ ಅಂತ ಅವಾಗ ಸ್ವಲ್ಪ ಅನಿಸ್ತಾ ಇತ್ತು. ಬಟ್ ನಾವು ಹೇಳಕ್ಕಾಗಲ್ಲ, ನಿಮಗೆ ಗೊತ್ತಲ್ಲ ಉತ್ತರ ಕನ್ನಡ, ಅದೇನೋ ಒಟ್ಟಿಗೆ ಹಾಕತ್ತೇನೋ ಈ ತರ ಎಲ್ಲ ಬೈದಾಕ್ ಬಿಡ್ತಾರೆ. ನಮ್ಮ ತಾತ ಅಂತೂ ಸಿಕ್ಕಾಪಟ್ಟೆ ಬೈದಾಕ್ ಬಿಡೋರು, ಟಿವಿ ನೋಡೋಕೆ ಬಿಡ್ತಿರ್ಲಿಲ್ಲ. ಸೊ ಆ ತರದ್ ಹಂಗೆ ಬೆಳ್ಕೊಂಡ್ ಬಂದೆ. ಬಟ್ ನನಗೆ ಡಾನ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಮೈಕಲ್ ಜಾಕ್ಸನ್ ಅಂದ್ರೆ ತುಂಬಾ ರೋಲ್ ಮಾಡಲ್ ತರ ಮಾಡ್ತೀರಾ ಡ್ಯಾನ್ಸ್? ಮಾಡ್ತೀನಿ ಸರ್. ಎಲ್ಲಿ ಕಲ್ತ್ರಿ ಡ್ಯಾನ್ಸ್? ಇಲ್ಲ, ಫಸ್ಟ್ ನಾನು ಕಲ್ತಿದ್ದೆ, ನಾನು ವಿಡಿಯೋ ನೋಡ್ಕೊಂಡು ಒಬ್ಬನೇ ಫಸ್ಟ್ ಕಲ್ತೆ. ಟಿವಿ ಮುಂದೆ? ಟಿವಿ ಮುಂದೆ. ಅದು ಕ್ಯಾಸೆಟ್ ಬರ್ತಾ ಇತ್ತಲ್ಲ ಅವಾಗ, ಅದೆಲ್ಲ ಹಾಕ್ಬಿಟ್ಟು ರಿವೈಂಡ್ ಮಾಡಿ 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 ಅದನ್ನ ಡ್ಯಾನ್ಸ್ ಕಲ್ತು ಇಲ್ಲಿಗೆ ನಾನು ಬೆಂಗಳೂರಿಗೆ ಬಂದ್ಮೇಲೆ ನಾನು ಪರಿಪೂರ್ಣವಾಗಿ ಡ್ಯಾನ್ಸ್ ಕಲ್ತಿದ್ದು. ಮನು ಮಾಸ್ಟರ್ ಅಂತ ಹೇಳ್ತೀನಿ ನಿಮ್ಗೆ ಆಮೇಲೆ. ಸೊ ತಾಯಿ ಹೋದ್ರು, ಸೊ ಹೀಗಾಗಿ ಏನು ಮಾಡ್ಬೇಕು, ಎಜುಕೇಶನ್ ಇಲ್ಲ. ಮತ್ತೆ ನಾವು ಸಿಟಿಲಿ ಇದ್ವಿ, ಘಟಪ್ರಭಾ ಊರಲ್ಲಿ. ನಮ್ಮ ತಂದೆ ಮತ್ತೆ ತನ್ನ ಊರಿಗೆ ವಾಪಸ್ ಹೋಗ್ಬಿಟ್ರು. ಅಂದ್ರೆ ಬೆಂಡವಾಡ ಅಂತ ಹೇಳ್ತಲ್ಲ ಗ್ರಾಮ, ಅಲ್ಲೇ ಹೋದ್ರು. ಬಟ್ ನನಗೆ ಇಲ್ಲೇ ಬೆಳೆದಿದ್ದು ತುಂಬಾ ಅಟ್ಯಾಚ್ಮೆಂಟ್ ಇತ್ತಲ್ಲ, ಅಲ್ಲೂ ಜನ ತುಂಬಾನೇ ಒಳ್ಳೆಯವರು, ತುಂಬಾ ಸಪೋರ್ಟ್ ಮಾಡಿದ್ರು ಅಲ್ಲಿಂದನೂ. ಬಟ್ ನನಗೆ ಇಲ್ಲೇ ಬೆಳೆದಿದ್ನಲ್ಲ, ಸೊ ನನಗೆ ಇದೇ ಅಟ್ಯಾಚ್ಮೆಂಟು. ಬಟ್ ಹೋದ್ಮೇಲೆ ನನಗೆ ಯಾರಿಗೆ ಏನು ಹೇಳ್ಕೋಬೇಕು, ಯಾರ ಹತ್ರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ಲೇ ಇಲ್ಲ. ತುಂಬಾ ಎಮೋಷ್ನಲ್ ಆಗಿ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟಿದೆ. ನನಗೆ ಕಲಿಯೋ ಆಸಕ್ತಿನೂ ಇರಲಿಲ್ಲ. ಸೊ ಹೀಗಾಗಿ ಒಂದು ಡಿಸೈಡ್ ಮಾಡಿದೆ. ನಮ್ಮಮ್ಮ ಒಂದು ಮಾತು ಹೇಳಿತ್ತು ಸಾಯೋಕ್ಕಿಂತ ಮುಂಚೆ. ನಮ್ಮ ಬ್ರದರ್ ಒಬ್ರು ಮನು ಮಿನಲ್ ಅಂತ ಇದ್ದಾರೆ, ಅವರು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ಸೊ ಒಂದ್ಸತಿ ನಮ್ಮಮ್ಮನೇ ನನಗೆ ಹೇಳಿದ್ದು, ನೋಡು ನೀನು ಏನಾದರೂ ಮಾಡು, ಹೋಗು ಅಂತ ಅಷ್ಟೇ ಹೇಳಿದ್ದು. ಅಷ್ಟು ಹೇಳಿ ಸ್ವಲ್ಪ ದಿನ ಆದಮೇಲೆ ಅವ್ರು ತೀರ್ಕೊಂಡ್ಬಿಟ್ರು. ಸೊ ನನಗೆ ಅದೊಂದು ಮೈಂಡಲ್ಲಿ ಕೂತ್ಕೊಂಡ್ಬಿಡ್ತು. ಹೆಂಗೋ ಇದು ಬೇರೆ ನಂಗೆ ಡ್ಯಾನ್ಸ್ ಎಲ್ಲ ಇಷ್ಟ ಆಯ್ತಲ್ಲ, ಅದು ಹಠ ಇತ್ತು. ಸೊ ಅದು ಮೈಂಡ್ ಕೂತ್ಕೊಳ್ತು. ಹೋಗ್ತೀನಿ ಅಂತ ನಾನು ಮನೇಲಿ ಹೇಳಿದಾಗ ನಮ್ಮ ತಂದೆನೇ ನಂಬಲಿಲ್ಲ. ಅಂದರೆ ಮಗ ಹಾಳಾಗ್ಬಿಟ್ರೆ ಕಷ್ಟ, ಮತ್ತು ಏನಕ್ಕೆ ಇನ್ನೂ ಓದಬೇಕು, ಅದು ಆಗಲಿಲ್ಲ. ಪರಿಸ್ಥಿತಿ ಬೇರೆ ಹೀಗಾಯಿತು, ಇದ್ದು ಮನೆನೂ ಮಾರಿದ್ವಿ ತಾಯಿನ ಉಳಿಸ್ಕೊಬೇಕಂತ. ಬಟ್ ಆಗಲಿಲ್ಲ. ಸೊ ಈ ಜರ್ನಿ ಸ್ಟಾರ್ಟ್ ಆಗಿ ನಾನು ಹೇಳ್ತೀನಿ ಅಂತಂದಾಗ ಅಪ್ಪ ಅಣ್ಣಾಗ್ಲಿ ಯಾರೂ ಅಷ್ಟೊಂದು ಇದು ಮಾಡಲಿಲ್ಲ. ಚಿಕ್ಕೋನೊಬ್ಬ ಸರಿ ಏನೋ ಅಂತಿದ್ದ, ಸಂಗಮೇಶ್ ಅಂತ ಹೇಳಿದ್ನಲ್ಲ, ಸರಿ ಆಯಿತು ಏನೋ ಒಂದು ಮಾಡು ಅಂತ ಅವನೊಬ್ಬ ಸಪೋರ್ಟ್ ಮಾಡ್ದ. ಮಿಕ್ತಾರೆ ಯಾರೂ ಮಾಡಲಿಲ್ಲ. ನಮ್ಮ ಅಪ್ಪನಿಗೆ ನಂಬಿಕೆನೂ ಇರಲಿಲ್ಲ, ನಾನು ಬಂದು ಹೀರೋ ಆಗಿ ಇಷ್ಟು ಸಿನಿಮಾ ಮಾಡ್ತೀನಿ ಅನ್ನೋದು ಗೊತ್ತೂ ಇರಲಿಲ್ಲ. ಹಠ ಮಾಡಿ ಬಂದ್ಬಿಟ್ಟೆ. ಬಂದಾಗ ಏನಾಯಿತು, ಫಸ್ಟ್ ನಾನು ಮನು ಮಿನಲ್ ಅಂತ ಹೇಳಿದ್ನಲ್ಲ, ಅಲ್ಲಿದ್ದಾದ್ಮೇಲೆ ಅವ್ರ ಮನೆಯಲ್ಲಿದ್ದ ರೂಮ್ ಇಲ್ಲೇ ಬೆಂಗಳೂರಲ್ಲೇ 8ನೇ ಮೈಲಿಯಲ್ಲಿ ನೆಲಗದ್ರಳ್ಳಿಯಲ್ಲಿ ಇದ್ರು. ಸೊ ಅವ್ರು ಹೇಳಿದ ಒಂದೇ ಮಾತು, ಇಲ್ಲಿ ತುಂಬ ಅಡಚಣೆಗಳು ಬರುತ್ತೆ, ಎದುರುಗಡೆ ಯಾವ ರೀತಿ ಜನಗಳು ಬರ್ತಾರೋ ಗೊತ್ತಾಗಲ್ಲ, ನಿನ್ನ ದಾರಿ ನಿನ್ನ ಗುರಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಏನಾದರೂ ಒಂದು ಆಗ್ತೀಯ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ ಅಂತ ಒಂದು ಹೇಳಿದ್ದ. ಅದು ನನಗೆ ತುಂಬಾ ತಲೆಯಲ್ಲಿ ಕೂತ್ಬಿಟ್ಟಿದ್ದು ಅಷ್ಟೇ. ಯಾಕಂದ್ರೆ ಊರು ಬಿಟ್ಟು ಬಂದಿದ್ದೆ ನಾನು ಹೀರೋ ಆಗ್ಬೇಕು ಅಂತ ಅಲ್ವಾ, ಅದೊಂದೇ ಫೋಕಸ್, ಬೇರೆ ಏನೂ ಇಲ್ಲ. ಆಗ್ಬೇಕಂದ್ರೆ ಆಗ್ಬೇಕಂತ.